ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಟಾಟಾ ಸಿಯರ ಶಾರ್ಟ್ ರಿವ್ಯೂ ಮಾಡ್ತಿದ್ದೀನಿ. ಮುಂದೆ ನೋಡ್ಬೋದು ಕನೆಕ್ಟೆಡ್ DRLs ಇರುತ್ತೆ. ಅದೇ ಥರ ಫ್ರಂಟ್ ಕ್ಯಾಮ್ರಾನು ನೋಡ್ಬೋದು ಇಲ್ಲಿ. ಸೊ ಮುಂದೆಗಡೆ ಫಾಗ್ ಲ್ಯಾಂಪ್ಸ್ ನೋಡ್ಬೋದು ನೀವು. ಸೊ ನೋಡೋಕ್ಕೆ ಲುಕ್ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಅದೇ ಥರ ಸೈಡಲ್ಲಿ ಬೈ LED ಪ್ರೊಜೆಕ್ಟರ್ಸ್ ಬರುತ್ತೆ. ಬೈ LED ಪ್ರೊಜೆಕ್ಟರ್ಸ್ ಅಂದರೆ ನಿಮಗೆ ಒನ್ಸ್ ನಿಮ್ಮ ಗಾಡಿ 80 ಮೇಲೆ ಕ್ರಾಸ್ ಆದಾಗ LED ಫೋಕಸ್ ತುಂಬ ಗ್ಲೋ ಆಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದು ಬೈ LED ಪ್ರೊಜೆಕ್ಟರ್, ಅದೊಂದು ಸ್ಪೆಷಾಲಿಟಿ ವೆಹಿಕಲಲ್ಲಿ. ಫ್ರಂಟ್ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ನಿಮ್ಗೆ ಹಳೆ ಸಿಯರು ಲೈಟಾಗಿ ಟಚ್ ಇದ್ದಂಗೆ ಅನಿಸುತ್ತೆ. ನೀವು ಹಳೆ ಸಿಯರ್ ಯಾರು ನೋಡಿದರೆ, ನಾನು ಮುಂಚೆ ಹೇಳಿದ್ನಲ್ಲ ಬೈ LED ಪ್ರೊಜೆಕ್ಟರ್ಸ್ ಇದೆ ನೋಡಿ. ನೋಡೋಕೆ ಸೂಪರ್ ಆಗಿದೆ LED ಪ್ರೊಜೆಕ್ಟರ್ಸು. ನೀವು ಒನ್ಸ್ 80 ಸ್ಪೀಡ್ ಕ್ರಾಸ್ ಆಗಿತ್ತಂದರೆ ನಿಮಗೆ ಕ್ಲೋಸ್ ಅಪ್ ಜಾಸ್ತಿ ಬರುತ್ತೆ. ಅದೇ ಥರ ಫಾಗ್ ಲ್ಯಾಂಪ್ಸ್ ಇರುತ್ತೆ, ಕಾರ್ನರಿಂಗ್ ಫಾಗ್. ನೀವು ಟೈರ್ ಸೈಜ್ ನೋಡ್ಬೋದು, R19 ಟೈರ್ ಇದು. ಅದೇ ಥರ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಸಿಯರ್ ಬ್ಯಾಡ್ಜಿಂಗು ಇಲ್ಲ ಇದೆ. 360 ಡಿಗ್ರಿ ಕ್ಯಾಮ್ರಾ ಹೇಳಿದ್ನಲ್ಲ, ಮುಂದೆ ಒಂದಿದೆ, ಈ ಸೈಡಲ್ಲಿ ಒಂದಿದೆ ನೋಡ್ಬೋದು. ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೈಡ್ ಕ್ಯಾಮ್ರಾನ. ಈ ವೆಹಿಕಲಲ್ಲಿ ಫ್ಲಶ್ ಡೋರ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ ಮಹೇಂದ್ರದಲ್ಲಿ ನೋಡ್ತಿದ್ರಿ, ಈಗ ಟಾಟಾದಲ್ಲೂ ನೋಡ್ಬೋದು ನೀವು ಫ್ಲಶ್ ಡೋರ್ ಕಾನ್ಸೆಪ್ಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಫ್ರಂಟ್ ಡೋರ್ ನೋಡಿದ್ರೆ ಕಪ್ ಹೋಲ್ಡರ್ಸ್ ಇದೆ. ಅದೇ ಥರ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ನಿಮ್ಮ ಫಿನಿಶಿಂಗ್ ಕಾಣಿಸುತ್ತೆ. ನೀವು ನೋಡ್ಬೋದು ಸಾಫ್ಟ್ ಟಚ್ ಮೆಟೀರಿಯಲ್ ಇದು, ನೋಡೋಕ್ಕೂ ಅದ್ಭುತವಾಗಿದೆ. ಅದೇ ಥರ ವಿಂಡೋಸ್ ಅಪ್ ಡೌನ್ ಫಂಕ್ಷನಾಲಿಟಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇದಕ್ಕೆ ಚೈಲ್ಡ್ ಲಾಕು ಬರುತ್ತೆ. ಇಲ್ಲಿ ಚೈಲ್ಡ್ ಲಾಕ್ ಬಟನ್ ಇದೆ, ಚೈಲ್ಡ್ ಲಾಕ್ ಬಟನ್ ಯೂಸ್ ಮಾಡ್ಬೋದು. ಅದೇ ಥರ ನೀವು ಹಿಂದೆಗಡೆ ಬಂದರೆ ಇಲ್ಲಿ ನೋಡ್ಬೋದು ಸನ್ಶೇಡ್ ಕರ್ಟನ್ಸ್ ಇದೆ. ಬೇಸ್ ವೇರಿಯಂಟ್ನಿಂದನೇ ಅವೈಲೇಬಲ್ ಆಗಿರುತ್ತೆ ನಿಮಗೆ. ಸೊ ಅದೇ ಥರ ಟಚ್ ನೋಡ್ಬೋದು ನೀವು, ಸ್ಮೂತ್ ಆಗಿದೆ. ಅದೇ ಥರ ಹಿಂದೆಗಡೆನೂ ಕಪ್ ಹೋಲ್ಡರ್ಸ್ ಇದೆ, ನಿಮಗೆ ಈಸಿಯಾಗಿ ಆಕ್ಸೆಸ್ಸು ಮಾಡ್ಬೋದು. ಸೊ ನೀವು ಒನ್ಸ್ ಒಳಗಡೆ ಹೋದಾಗ ಕುತ್ಕೊಂಡ್ರೆ ನಿಮ್ಗೆ ಹೇಗಿರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಒಳಗಡೆ ಇಂಟೀರಿಯರ್ ಈ ಥರ ಇದೆ. ಪ್ಯಾನೋರಮಿಕ್ ಸನ್ರೂಫ್ ಇರುತ್ತೆ ಅಲ್ಲಿ, ನೋಡೋಕ್ಕೆ ಅಮೇಝಿಂಗ್ ಆಗಿದೆ ಪ್ಯಾನೋರಮಿಕ್ ಸನ್ರೂಫ್. ಸೊ ನೀವು ಮುಂದೆಗಡೆ ಲುಕ್ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಡ್ಯಾಶ್ ಬೋರ್ಡ್ ಹೆಂಗೆ ಕಾಣಿಸ್ತಿದೆ ಮುಂದೆ. ಅದೇ ಥರ ಹಿಂದೆಗಡೆ ನೋಡಿದ್ರೆ ನಿಮಗೆ ಚಾರ್ಜರ್ ಪಾಯಿಂಟ್ಸ್ ಇರುತ್ತೆ. ಅಲ್ಲಿ 2 ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾರೆ, ಟೈಪ್ ಸಿ ಮತ್ತು AC ವೆಂಟ್ಸ್ ಇದೆ. ಅದೇ ಥರ ಇಲ್ಲಿ ಕಪ್ ಹೋಲ್ಡರ್ಸ್ ಇಡೋಕ್ಕೆ ಪ್ಲೇಸ್ ಇದೆ ನಿಮಗೆ. ಬ್ಯಾಕ್ ಸೈಡ್ ಸೀಟ್ ಏನಂದರೆ 60-40 ರಿಕ್ಲೈನ್ ಆಗುತ್ತೆ. ಒಂದು ಸೈಡ್ ನೀವು ರಿಕ್ಲೈನರ್ ಯೂಸ್ ಮಾಡ್ತಾರಲ್ಲ, ನಿಮಗೆ ಒಂದು ಐಡಿಯಾ ಇದ್ದೇ ಇರುತ್ತೆ. 60-40 ಸ್ಪ್ಲಿಟ್ ಆಗುತ್ತೆ, ಅದೊಂದು ಒಳ್ಳೆಯ ವಿಷಯ. ಹ್ಯಾಪಿಯಾಗಿ 3 ಮೆಂಬರ್ಸ್ ಕುತ್ಕೋಬೋದು. ಸ್ವಲ್ಪ ತಿನ್ನಾಗಿದ್ದರೆ, ಸ್ವಲ್ಪ ದೊಡ್ಡದಾಗಿದ್ದರೆ, ತುಂಬ ದಪ್ಪ ಇದ್ದರೆ ನಾನು ಹೇಳ್ತೀನಿ 2 ಮೆಂಬರ್ಸೇ ಅಂತ. ಬನ್ನಿ ಹಿಂದೆಗಡೆ ಹೋಗ್ಬಿಟ್ಟು ಬೂಟ್ ನೋಡ. ಸೊ ಇದು ಆಲ್ಮೋಸ್ಟ್ 600 ಲೀಟರ್ಸ್ ಬೂಟ್ ಸ್ಪೇಸ್ ಅಂತ ಟಾಟಾ ಅವ್ರು ಕ್ಲೇಮ್ ಮಾಡ್ತಾರೆ ನಿಮಗೆ. ಇಲ್ಲಿ 12 ವೋಲ್ಟ್ ಚಾರ್ಜರ್ ಇದೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಅದೇ ಥರ 3 kg ಹುಕ್ ಇದೆ. ನೀವು ಪಾರ್ಸಲ್ ಟ್ರೇ ನೋಡ್ಬೋದು, ತುಂಬ ದೊಡ್ಡದಾಗೇ ಇದೆ. ಸೊ ನಿಮಗೆ ಸ್ಪೇರ್ ಟೈರ್ ಇಲ್ಲಿರಲ್ಲ, ನಿಮ್ಮ ಕೆಳಗಡೆ ಅಂಡರ್ ಬಾಡಿ ಇರುತ್ತೆ. ಸೊ ಈಗ ಬರೋ ಗಾಡೀಸ್ ಎಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ನಿಮ್ಗೆ ನೋಡಿ ಸ್ಪೇರ್ ಟೈರ್ ತೋರಿಸ್ತೀನಿ ಹೇಳಿದೆ ಅಂತ ಹೇಳ್ಬಿಟ್ಟು. ನೋಡಿ ಡೌನ್ ಅಂಡರ್ ಬಾಡಿ ಇದೆ, ಸ್ಪೇರ್ ವೀಲ್ ಇದು. ನೀವು ಪಕ್ಕ ನೋಡ್ಬೋದು ಸೈಲೆನ್ಸರ್ ಇರುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸು ಸೂಪರ್ ಆಗಿದೆ. ಇಲ್ಲಿ ನೋಡಿ ಸೈಲೆನ್ಸರು. ಇದೇ ಥರ ಸಿಯರ ಬ್ಯಾಡ್ಜಿಂಗ್ ಇದೆ ಇಲ್ಲಿ. ಇಲ್ಲಿ ಬಂದ್ಬಿಟ್ಟು ಟೂಲ್ಸ್ ಕಿಟ್ ಇದೆ. ಟೂಲ್ಸ್ ಕಿಟ್ ಇಡ್ಬೋದು ಆ ಬಾಕ್ಸಲ್ಲಿ. ಸೊ ನೀವು ಪಾರ್ಸಲ್ ಟ್ರೇ ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲೇ, ಸೀಟ್ಸ್ನ ಒನ್ಸ್ ಫೋಲ್ಡ್ ಮಾಡಿಬಿಟ್ರೆ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ಆರಾಮಾಗಿ ಎಲ್ಲ ಟ್ರಿಪ್ ಹೋದರೆ ಇದೇ ಒಂದು ರೂಮ್ ಥರ ಆಗಿ ಬೆಡ್ ಮಾಡ್ಕೊಂಡು ಮಲ್ಕೋಬೋದು. ನೀವು ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ನೀವು ಅದೇ ಥರ ಹಿಂದೆ ಡೋರ್ ನೋಡಿದ್ರೆ, ಈಗ ಟೈಲ್ ಗೇಟ್ ಇದೆ ಇಲ್ಲಿ. ಸೊ ಎಲೆಕ್ಟ್ರಿಕ್ ಟೈಲ್ ಗೇಟ್ ಇದೆ, ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ನಿಮಗೆ. ಸೊ ನೋಡಿ ಹಿಂದೆಗಡೆ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಟೈಲ್ ಗೇಟ್ ಇದೆ. ಅದೇ ಥರ ಹಿಡನ್ ವೈಪರ್ ಇದೆ ಇಲ್ಲಿ. ನೀವು ನೋಡಿ ಹಿಡನ್ ವೈಪರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಹಿಡನ್ ವೈಪರು. ಅದೇ ಥರ ನಿಮಗೆ ಟಾಪ್ ಎಂಡಲ್ಲಿ ಮಾತ್ರ ನಿಮಗೇನು ಕನೆಕ್ಟೆಡ್ ಟೈಲ್ ಗೇಟ್ ಸಿಗುತ್ತೆ. ಫುಲ್ಲಿ ಗುಡ್ ಬೈ ಫಂಕ್ಷನಲ್ ಜೊತೆ ಸಿಗುತ್ತೆ. ಒನ್ಸ್ ನೀವು ಕಾರ್ ಆಫ್ ಮಾಡಿದ ತಕ್ಷಣ ಗುಡ್ ಬೈ ಫಂಕ್ಷನಾಲಿಟಿ ಸಿಗುತ್ತೆ ನಿಮಗೆ. ಸೊ ಶಾರ್ಕ್ ಫಿನ್ ಆ್ಯಂಟಿನ ಇತ್ತು ಅಲ್ಲಿ, ನೀವು ನೋಡ್ಬೋದಾಯಿತು ಶಾರ್ಕ್ ಫಿನ್ ಆ್ಯಂಟಿನ. ಸೊ ಫ್ರಂಟ್ ಸೈಡ್ ಬಂದರೆ ನೀವು ಡ್ರೈವರ್ ಕಾಕ್ಪಿಟ್ ಬಂದಾಗ ನೀವು ನೋಡ್ಬೋದು ಹೇಗೆ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟೆಡ್ ಸೀಟ್ಸ್ ಇದೆ ನಿಮಗೆ.
ಅದೇ ಥರ ಎಕ್ಸ್ಟ್ರಾ ಥೈ ಸಪೋರ್ಟ್ ಬೇರೆ ಬರುತ್ತೆ. ಇದು ಮಿಡ್ ವರ್ಷನಿಂದ ಅವೈಲೇಬಲ್ ಇದೆ ಎಕ್ಸ್ಟ್ರಾ ಥೈ ಸಪೋರ್ಟ್. ಸೊ ಈ ಫೀಚರ್ ಈ ನಡುವೆ ಎಲ್ಲ ಕಾರ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ನೋಡಿ, ಎಕ್ಸ್ಟ್ರಾ ಥೈ ಸಪೋರ್ಟಿಂದ ನಿಮಗೆ ಲಾಂಗ್ ಡ್ರೈವ್ ಇದ್ದಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಶಾರ್ಟ್ ಡ್ರೈವ್ಸಲ್ಲಿ ಏನು ಅನ್ಸಲ್ಲ ನಮಗೆ, ಲಾಂಗ್ ಡ್ರೈವ್ ಇದ್ದಾರಂತೂ ಸೂಪರಾಗಿ ಯೂಸ್ ಆಗುತ್ತೆ. ನಿಮ್ಮ ಸ್ಟೇರಿಂಗ್ ವೀಲ್ ನೋಡ್ಬೋದು, ಸೇಮ್ ಟಾಟಾ ನೆಕ್ಸಾನ್ ಥರನೇ ಅನಿಸುತ್ತೆ. ಈ ನಡುವೆ ಎಲ್ಲ ಟಾಟಾ ವೆಹಿಕಲ್ಸ್ಗೆ ಇದೇ ಸ್ಟೇರಿಂಗ್ನ ಅಳವಡಿಸ್ತಿದ್ದಾರೆ. ಇದು ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಫಂಕ್ಷನಾಲಿಟಿ ಇದೆ ನಿಮಗೆ. ಬೋತ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಫಂಕ್ಷನಾಲಿಟಿ ಇದೆ ನಿಮಗೆ. ಅಲ್ಲಿ ಟಾಟಾ ಲೋಗೋ ಬರುತ್ತೆ, ಅದನ್ನ ಕವರ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದೆಲ್ಲ ಪುಷ್ ಸ್ಟಾರ್ಟ್ ಬಟನ್ ನೋಡಿ ಮೇಲೆಗಡೆ ಇದು ಕೊಟ್ಟಿದ್ದಾರೆ, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಫೀಚರ್ ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ. ಸ್ವಲ್ಪ ವೆರೈಟಿಯಾಗಿ ತಂದಿದ್ದಾರೆ, ಡಿಫ್ರೆಂಟಾಗಿ ಏನೋ ಪುಷ್ ಸ್ಟಾರ್ಟ್ ಬಟನ್ ಮೇಲೆ ಇಟ್ಟು, ಮತ್ತು ಟೆರೈನ್ ಮೋಡ್ಸು ಜಸ್ಟ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡೋ ಥರ ಬಟನ್ಸ್ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನೀವು ಇಂಜನ್ ಬೇ ನೋಡ್ಬೋದು ಮುಂದೆಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವು ಬೋನಟ್ ಓಪನ್ ಮಾಡಿದ ತಕ್ಷಣ ತುಂಬ ಹೆವಿ ಆಗಿದೆ. ಇದು ಬಂದ್ಬಿಟ್ಟು 1.5 ಲೀಟರ್ ಹೈಪ್ರಿಯಾನ್ 4 ಸಿಲಿಂಡರ್ ಇಂಜನ್, ಟರ್ಬೋ ಇಂಜನ್ ಇದು ಫುಲ್ಲಿ ಆಟೋಮೆಟಿಕ್ ಗಾಡಿ. ಇದು ಅಕಾಂಪ್ಲಿಷ್ಡ್ ಪ್ಲಸ್ ವೇರಿಯಂಟು. ನೋಡೋಕೆ ನೋಡಿ, ಇದು ಫಸ್ಟ್ ಟೈಮಲ್ಲಿ ನೀವು ನೋಡಬೇಕು. ನನ್ನ ಪ್ರಕಾರ ಮೈಲೇಜ್ ಅವರು ಕ್ಲೈಮಿಂಗ್ 16 ಅಂತ ಹೇಳ್ತಿದ್ದಾರೆ, ಬಟ್ ಸಿಟೀಸಲ್ಲಿ ನನ್ನ ಪ್ರಕಾರ ಒಂದು 12 ಕಿಲೋಮೀಟರ್ಸ್ ಬರ್ಬೋದು, ಯಾಕಂದರೆ ಟರ್ಬೋ ಬೇರೆ ಇದೆ. 1.5 ಲೀಟರ್ ಆಗಿರೋದ್ರಿಂದ, ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ. ಡೀಸೆಲ್ ಆಗಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ತುಂಬ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವೇನು ಹೇಳ್ತೀರಾ ಗೈಸ್? ಟರ್ಬೋ ಇಂಜನ್ ವರ್ಕ್ ಆಗುತ್ತಾ ವಿತ್ 4 ಸಿಲಿಂಡರ್? ಕಮೆಂಟ್ ಮಾಡಿ ಸೆಕ್ಷನಲ್ಲಿ, ನಂಗೆ ತಿಳಿಸ್ಕೊಡಿ. ಸೊ ಓವರಾಲ್ ಇವರೆಲ್ಲ ಡಿಫ್ರೆಂಟ್ ಅನಿಮಲ್ ತರ್ತೀವಿ. ಈ ಸಲ ನೋಡ್ಬೋದು, ಇಲ್ಲ ಹಾರ್ಸ್ ಅನಿಮಲ್ ತಂದಿದ್ದಾರೆ. ರೈನೋಸರ್ ಆಗಲಿ, ಟಾಟಾ ಪಂಚಲ್ಲಿ ನೋಡ್ಬೋದು, ಇಲ್ಲಿ ನೋಡಿದ್ರೆ ಹಾರ್ಸ್ ಇದೆ. ನೋಡಿ ಹೇಗಿದೆ, ಓವರಾಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.